ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ತರಗತಿಯಲ್ಲಿ ನಾವು ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ನೋಡ್ತಾ ಹೋಗೋಣ. ಪ್ರಶ್ನೆ 1. ಕೆಳಗಿನ ಯಾವ ಭಾಷೆಗಳು ಕಂಪ್ಯೂಟರ್ನ CPU-ನಿಂದ ನೇರವಾಗಿ ಕಾರ್ಯಗತಗೊಳ್ಳುತ್ತವೆ? ಆಪ್ಷನ್ಸ್: ಎ ಯಂತ್ರ ಭಾಷೆ, ಬಿ ಉನ್ನತ ಭಾಷೆ, ಸಿ ಅಸೆಂಬ್ಲಿ ಭಾಷೆ, ಡಿ ಎರಡನೇ ತಲೆಮಾರಿನ ಭಾಷೆ. ಸರಿಯಾದ ಉತ್ತರ ಆಪ್ಷನ್ ಎ ಯಂತ್ರ ಭಾಷೆ ಅಂದರೆ ಮಿಷಿನ್ ಲ್ಯಾಂಗ್ವೇಜ್. ಕಂಪ್ಯೂಟರ್ನ CPU ಮೂಲಕ ಯಂತ್ರ ಭಾಷೆಗಳು ನೇರವಾಗಿ ಕಾರ್ಯಗತಗೊಳಿಸಲ್ಪಡುತ್ತವೆ. ಮುಂದಿನ ಪ್ರಶ್ನೆ: ಕೆಳಗಿನ ಯಾವ ಪೀಳಿಗೆಯ ಕಂಪ್ಯೂಟರ್ಗಳು ಕೃತಕ ಬುದ್ಧಿಮತ್ತೆಯೊಂದಿಗೆ ಸಂಬಂಧ ಹೊಂದಿವೆ? ಆಪ್ಷನ್ಸ್: ಎ ಮೊದಲ, ಬಿ ಮೂರನೇ, ಸಿ ಐದನೇ, ಡಿ ಏಳನೇ. ಸರಿಯಾದ ಉತ್ತರ ಆಪ್ಷನ್ ಸಿ ಐದನೇ ತಲೆಮಾರಿನ ಕಂಪ್ಯೂಟರ್ಗಳು. ಐದನೇ ತಲೆಮಾರಿನ ಕಂಪ್ಯೂಟರ್ಗಳ ಸುತ್ತಲಿನ ಚರ್ಚೆಯು ಹೊಸ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮತ್ತು ಆರ್ಕಿಟೆಕ್ಚರನ್ನು ಒಳಗೊಂಡಿದೆ. ಪ್ರೋಗ್ರಾಮಿಂಗ್ ಭಾಷೆಗಳ ಅರ್ಥಶಾಸ್ತ್ರ, ಸಂಬಂಧಿತ ಡೇಟಾಬೇಸ್ಗಳು, ಭಾಷಾಶಾಸ್ತ್ರದ ಸಿದ್ಧಾಂತ, ಕೃತಕ ಬುದ್ಧಿಮತ್ತೆ, ಹಸ್ತಕ್ಷೇಪ ವ್ಯವಸ್ಥೆಗಳು ಇತ್ಯಾದಿಗಳನ್ನು ಇದು ಒಳಗೊಂಡಿದೆ. ಮುಂದಿನ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ನಿಮ್ಮ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ಗೆ ವೈರಸ್ಗಳ ಸಾಮಾನ್ಯ ಮೂಲವಾಗಿದೆ? ಆಪ್ಷನ್ಸ್: ಎ ಒಳಬರುವ ಇಮೇಲ್, ಬಿ ಹೊರಹೋಗುವ ಇಮೇಲ್, ಸಿ CD-ROMಗಳು, ಡಿ ವೆಬ್ಸೈಟ್ಗಳು. ಸರಿಯಾದ ಉತ್ತರ ಆಪ್ಷನ್ ಎ ಒಳಬರುವ ಇಮೇಲ್ಗಳು. ಒಳಬರುವ ಇಮೇಲ್ಗಳು ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ಗೆ ವೈರಸ್ಗಳ ಸಾಮಾನ್ಯ ಮೂಲವಾಗಿದೆ. ಕಂಪ್ಯೂಟರ್ ಮೇಲೆ ದಾಳಿ ಮಾಡಲು ಹ್ಯಾಕರ್ಗಳು ಇಮೇಲ್ ಬಳಸುತ್ತಿದ್ದಾರೆ. ಒಳಬರುವ ಇಮೇಲ್ ಅತ್ಯಂತ ದುರ್ಬಲ ಮಾರ್ಗವಾಗಿದೆ. ಮುಂದಿನ ಪ್ರಶ್ನೆ: ಕೆಳಗಿನ ಯಾವ ಸಾಧನವು ಬಾಷ್ಪಶೀಲ ಸಂಗ್ರಹವಾಗಿದೆ? ಆಪ್ಷನ್ಸ್: ಎ ರ್ಯಾಮ್, ಬಿ ಹಾರ್ಡ್ ಡಿಸ್ಕ್, ಸಿ ಮ್ಯಾಗ್ನೆಟಿಕ್ ಟೇಪ್, ಡಿ ಫ್ಲಾಪಿ ಡಿಸ್ಕ್. ಸರಿಯಾದ ಉತ್ತರ ಆಪ್ಷನ್ ಎ ರ್ಯಾಮ್. ರ್ಯಾಮ್ ಎನ್ನುವುದು ಕಂಪ್ಯೂಟರ್ನಲ್ಲಿ ತಾತ್ಕಾಲಿಕ ಮೆಮೊರಿಯಾಗಿದೆ. ಯಾದೃಚ್ಛಿಕ ಪ್ರವೇಶ ಮೆಮೊರಿಯು ಕಂಪ್ಯೂಟರ್ ಮೆಮೊರಿಯ ಒಂದು ರೂಪವಾಗಿದ್ದು, ಅದನ್ನು ಯಾವುದೇ ಕ್ರಮದಲ್ಲಿ ಓದಬಹುದು ಮತ್ತು ಬದಲಾಯಿಸಬಹುದು. ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುವ ಡೇಟಾ ಮತ್ತು ಯಂತ್ರ ಕೋಡನ್ನು ಸಂಗ್ರಹಿಸಲು ಬಳಸಲಾಗುತ್ತದೆ. ಆದ್ದರಿಂದ ಇದು ತುಂಬ ಬಾಷ್ಪಶೀಲ ಸಂಗ್ರಹವಾಗಿದೆ. ಮುಂದಿನ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವ ಉನ್ನತ ಮಟ್ಟದ ಭಾಷೆಯು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾಂಪ್ಯಾಕ್ಟ್, ದಕ್ಷ ಕೋಡ್ನಲ್ಲಿ ಅಭಿವೃದ್ಧಿಪಡಿಸಲು ಬಳಸಲ್ಪಡುತ್ತದೆ? ಅದನ್ನು ವಿವಿಧ ಪ್ರಕಾರದ ಕಂಪ್ಯೂಟರ್ಗಳಲ್ಲಿ ಕನಿಷ್ಠ ಬದಲಾವಣೆಯೊಂದಿಗೆ ಚಲಾಯಿಸಬಹುದು. ಆಪ್ಷನ್ಸ್: ಎ ಪ್ರೋಟಾನ್, ಆಪ್ಷನ್ ಬಿ ಸಿ, ಆಪ್ಷನ್ ಸಿ ಕೋಬೋಲ್, ಆಪ್ಷನ್ ಡಿ ಅಲ್ಗೋಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಬೋಲ್. ಕೋಬೋಲ್ ಎನ್ನುವುದು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾಂಪ್ಯಾಕ್ಟ್ನಲ್ಲಿ ಅಭಿವೃದ್ಧಿಪಡಿಸಲು ಬಳಸಲಾಗುವ ಉನ್ನತ ಮಟ್ಟದ ಲ್ಯಾಬ್ಗೇಜ್ ಆಗಿದೆ. ಇದು ವ್ಯವಹಾರದ ಬಳಕೆಗಾಗಿ ವಿನ್ಯಾಸಗೊಳಿಸಲಾದ ಇಂಗ್ಲಿಷ್ ರೀತಿಯ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಸಂಕಲಿಸಲಾಗಿದೆ. ಇದು 2002ರಿಂದ ವಸ್ತು ಆಧಾರಿತವಾಗಿದೆ. ಮುಂದಿನ ಪ್ರಶ್ನೆ: ಕಂಪ್ಯೂಟರ್ ಆಪರೇಟರ್ ಅಥವಾ ನಿರ್ವಹಣಾ ಎಂಜಿನಿಯರ್ ಮತ್ತು ಕಂಪ್ಯೂಟರ್ ನಡುವಿನ ಸಂವಹನಕ್ಕಾಗಿ ಕಾಯ್ದಿರಿಸಿದ ಕಂಪ್ಯೂಟರ್ನಲ್ಲಿ ಇನ್ಪುಟ್ ಅಥವಾ ಔಟ್ಪುಟ್ ಸಾಧನವನ್ನು ನಾವು ಏನೆಂದು ಕರೆಯುತ್ತೇವೆ? ಆಪ್ಷನ್ಸ್: ಎ EDP ಸಾಧನ, ಬಿ ಕನ್ಸೋಲ್, ಸಿ ಜೋಕಿ, ಡಿ ಲಿಂಕ್ ಸಾಧನ. ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ಸೋಲ್. ಕನ್ಸೋಲ್ ಎನ್ನುವುದು ಕಂಪ್ಯೂಟರ್ನಲ್ಲಿನ ಇನ್ಪುಟ್ ಅಥವಾ ಔಟ್ಪುಟ್ ಸಾಧನವಾಗಿದ್ದು, ಕಂಪ್ಯೂಟರ್ ಆಪರೇಟರ್ ಅಥವಾ ನಿರ್ವಹಣಾ ಎಂಜಿನಿಯರ್ ಮತ್ತು ಕಂಪ್ಯೂಟರ್ ನಡುವಿನ ಸಂವಹನಕ್ಕಾಗಿ ಇದನ್ನು ಕಾಯ್ದಿರಿಸಲಾಗಿದೆ. ಮುಂದಿನ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ? ಆಪ್ಷನ್ಸ್: ಎ ಗೂಗಲ್, ಬಿ ಬೈಡು, ಸಿ ವೂಲ್ಫ್ರಾಮ್ ಆಲ್ಫಾ, ಡಿ ಯಾಹೂ. ಸರಿಯಾದ ಉತ್ತರ ಆಪ್ಷನ್ ಸಿ ವೂಲ್ಫ್ರಾಮ್ ಆಲ್ಫಾ. ವೂಲ್ಫ್ರಾಮ್ ಆಲ್ಫಾ ಒಂದು ಕಂಪ್ಯೂಟೇಷನಲ್ ಜ್ಞಾನ ಎಂಜಿನ್ ಅಥವಾ ಉತ್ತರ ಎಂಜಿನ್ ಆಗಿದೆ. ಇದು ಹುಡುಕಾಟ ಎಂಜಿನ್ ಅಲ್ಲ.
ಗೂಗಲ್, ಬೈಡು ಮತ್ತು ಯಾಹೂ ಇವು ಸರ್ಚ್ ಎಂಜಿನ್ಗಳಾಗಿವೆ, ಏಕೆಂದರೆ ಒಬ್ಬ ವ್ಯಕ್ತಿಯು ಇವುಗಳನ್ನು ಬಳಸಿಕೊಂಡು ವೆಬ್ನಲ್ಲಿ ಏನನ್ನಾದರೂ ಹುಡುಕಬಹುದು. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಉದ್ಯಮಗಳಲ್ಲಿ ಕೋಡ್ ಹಂಚಿಕೆ ಎಂಬ ಪದವನ್ನು ಪ್ರಧಾನವಾಗಿ ಬಳಸಲಾಗುತ್ತದೆ? ಆಪ್ಷನ್ಸ್: ಎ ಮಾಹಿತಿ ತಂತ್ರಜ್ಞಾನ, ಬಿ ರಕ್ಷಣಾ ಉದ್ಯಮ, ಸಿ ಪರಮಾಣು ಉದ್ಯಮ, ಡಿ ವಾಯು ಸಾರಿಗೆ ಉದ್ಯಮ. ಸರಿಯಾದ ಉತ್ತರ ಆಪ್ಷನ್ ಡಿ ವಾಯು ಸಾರಿಗೆ ಉದ್ಯಮ. ಕೋಡ್ ಹಂಚಿಕೆಯು ಪ್ರಾಥಮಿಕವಾಗಿ ವಾಯು ಸಾರಿಗೆ ಉದ್ಯಮದಲ್ಲಿ ಬಳಸಲಾಗುವ ಪರಿಕಲ್ಪನೆಯಾಗಿದೆ. ವಿಮಾನಯಾನ ಸಂಸ್ಥೆಗಳು ಒಂದೇ ಫ್ಲೈಟ್ ಕೋಡನ್ನು ಬಳಸಲು ಕೋಡ್ ಹಂಚಿಕೆ ಒಪ್ಪಂದವನ್ನು ಪ್ರವೇಶಿಸುತ್ತವೆ. ಅವುಗಳು ತಮ್ಮದೇ ಆದ ವಿಮಾನವನ್ನು ಮಾರಾಟ ಮಾಡಲು ಅವಕಾಶ ಮಾಡಿಕೊಡುತ್ತವೆ, ತಮ್ಮ ಜಾಗತಿಕ ನೆಟ್ವರ್ಕ್ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಕಂಪ್ಯಾನಿಯನ್ ಸಾಧನವಾಗಿ ಮಾರಾಟ ಮಾಡಲಾಗುತ್ತದೆ? ಆಪ್ಷನ್ಸ್: ಎ ಲ್ಯಾಪ್ಟಾಪ್, ಬಿ ಡೆಸ್ಕ್ಟಾಪ್, ಸಿ ನೆಟ್ಬುಕ್, ಡಿ UMPC. ಸರಿಯಾದ ಉತ್ತರ ಆಪ್ಷನ್ ಸಿ ನೆಟ್ಬುಕ್. ನೆಟ್ಬುಕ್ಕನ್ನು ಮಿನಿ ನೋಟ್ಬುಕ್ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಚಿಕ್ಕದಾದ, ಹಗುರಾದ ಮತ್ತು ಅಗ್ಗದ ಲ್ಯಾಪ್ಟಾಪ್ ಆಗಿದ್ದು ಇದನ್ನು ಹೆಚ್ಚಾಗಿ ಕಂಪ್ಯಾನಿಯನ್ ಸಾಧನವಾಗಿ ಮಾರಾಟ ಮಾಡಲಾಗುತ್ತದೆ. ಇದು ಸಾಮಾನ್ಯ ಕಂಪ್ಯೂಟಿಂಗ್ ಕಾರ್ಯಗಳು ಮತ್ತು ಇತರ ವೆಬ್ ಆಧಾರಿತ ಅಪ್ಲಿಕೇಶನ್ಗಳಿಗೆ ಸೂಕ್ತವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಹೊಂದಿಲ್ಲದಿದ್ದರೆ ಕಂಪ್ಯೂಟರ್ ಬೂಟ್ ಮಾಡಲು ಸಾಧ್ಯವಿಲ್ಲ? ಆಪ್ಷನ್ಸ್: ಎ ಕಂಪೈಲರ್, ಬಿ ಲೋಡರ್, ಸಿ ಆಪರೇಟಿಂಗ್ ಸಿಸ್ಟಮ್, ಡಿ ಅಸೆಂಬ್ಲರ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುವ ಅತ್ಯಂತ ಪ್ರಮುಖ ಸಾಫ್ಟ್ವೇರ್ ಆಗಿದೆ. ಇದು ಕಂಪ್ಯೂಟರ್ನ ಮೆಮೊರಿ ಮತ್ತು ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತದೆ, ಜೊತೆಗೆ ಅದರ ಎಲ್ಲ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅನ್ನು ನಿರ್ವಹಿಸುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಲ್ಯಾಪ್ಟಾಪ್ನ ಗುಣಲಕ್ಷಣಗಳು? ಆಪ್ಷನ್ಸ್: ಎ ಕ್ಲಾಮ್ಶೆಲ್ ವಿನ್ಯಾಸ, ಬಿ ಎಲ್ಲ ಹಾರ್ಡ್ವೇರ್ ಮತ್ತು ಇಂಟರ್ಫೇಸ್ಗಳನ್ನು ಒಂದೇ ಘಟಕದಲ್ಲಿ ನಿರ್ಮಿಸಲಾಗಿದೆ, ಸಿ ಪೋರ್ಟಬಲ್, ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಲ್ಯಾಪ್ಟಾಪ್ ಯಾವುದೇ ಡೆಸ್ಕ್ಟಾಪ್ಗೆ ಹೋಲುತ್ತದೆ, ಆದರೆ ಒಂದೇ ಘಟಕದಲ್ಲಿ ನಿರ್ಮಿಸಲಾದ ಎಲ್ಲ ಹಾರ್ಡ್ವೇರ್ ಮತ್ತು ಇತರ ಪೆರಿಫೆರಲ್ಗಳೊಂದಿಗೆ ಪೋರ್ಟಬಲ್ ಆಗಿದೆ. ಅವರು ಕ್ಲಾಮ್ಶೆಲ್ ವಿನ್ಯಾಸವನ್ನು ಕೂಡ ಹೊಂದಿದ್ದಾರೆ, ಆದ್ದರಿಂದ ಲ್ಯಾಪ್ಟಾಪ್ ಈ ಮೂರು ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಬ್ ನೋಟ್ಬುಕ್ನ ವೈಶಿಷ್ಟ್ಯಗಳು ಯಾವುವು? ಆಪ್ಷನ್ಸ್: ಎ ಸಣ್ಣ ಭೌತಿಕ ಆಯಾಮಗಳು, ಬಿ ಕೈಯಲ್ಲಿ ಹಿಡಿಯುವ ಕಂಪ್ಯೂಟರ್ಗಳಿಗಿಂತ ದೊಡ್ಡದು, ಸಿ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ OSನ ಸಂಪೂರ್ಣ ಆವೃತ್ತಿಗಳನ್ನು ರನ್ ಮಾಡಿ, ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಸಬ್ ನೋಟ್ಬುಕ್ ಪ್ರಮಾಣಿತ ಲ್ಯಾಪ್ಟಾಪ್ ಕಂಪ್ಯೂಟರ್ನ ಎಲ್ಲ ವೈಶಿಷ್ಟ್ಯಗಳನ್ನು ಹೊಂದಿದೆ, ಆದರೆ ಇದು ಸಣ್ಣ ಭೌತಿಕ ಆಯಾಮಗಳನ್ನು ಹೊಂದಿದೆ. ಅವು ಕೈಯಲ್ಲಿ ಹಿಡಿಯುವ ಕಂಪ್ಯೂಟರ್ಗಳಿಗಿಂತ ದೊಡ್ಡದಾಗಿರುತ್ತವೆ ಮತ್ತು ಸಾಮಾನ್ಯವಾಗಿ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ OSನ ಪೂರ್ಣ ಆವೃತ್ತಿಗಳಲ್ಲಿ ಪ್ಲೇ ಆಗುತ್ತವೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಡೆಸ್ಕ್ಟಾಪ್ ಬದಲಿ ಕಂಪ್ಯೂಟರ್ನ ಲಕ್ಷಣವಲ್ಲ? ಆಪ್ಷನ್ಸ್: ಎ ಡೆಸ್ಕ್ಟಾಪ್ನ ಸಂಪೂರ್ಣ ಸಾಮರ್ಥ್ಯಗಳು, ಬಿ ಸ್ಥಿರವಾಗಿರುತ್ತವೆ ಮತ್ತು ಮೊಬೈಲ್ ಅಲ್ಲ, ಸಿ ಹೆಚ್ಚಿನ ಪೋರ್ಟಬಲ್ ಸಿಸ್ಟಮ್ಗಳಿಗಿಂತ ದೊಡ್ಡ ಪ್ರದರ್ಶನ, ಡಿ ಶಕ್ತಿಯುತ ಘಟಕಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಥಿರವಾಗಿರುತ್ತವೆ ಮತ್ತು ಮೊಬೈಲ್ ಅಲ್ಲ. ಡೆಸ್ಕ್ಟಾಪ್ಗಳಂತಲ್ಲದೆ ಡೆಸ್ಕ್ಟಾಪ್ ಬದಲಿ ಕಂಪ್ಯೂಟರ್ ಡೆಸ್ಕ್ಟಾಪ್ ಕಂಪ್ಯೂಟರ್ನ ಸಂಪೂರ್ಣ ಸಾಮರ್ಥ್ಯಗಳನ್ನು ಹೊಂದಿದೆ, ಆದರೆ ಮೊಬೈಲ್ ಅಲ್ಲ. ಅವು ಬೃಹತ್ ಲ್ಯಾಪ್ಟಾಪ್ನ ವರ್ಗದಲ್ಲಿವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವ್ಯವಸ್ಥೆಯನ್ನು ಡೆಸ್ಕ್ ನೋಟ್ಗಳು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಲ್ಯಾಪ್ಟಾಪ್, ಬಿ ನೋಟ್ಬುಕ್, ಸಿ DTR ಕಂಪ್ಯೂಟರ್,
ಡಿ ನೆಟ್ ಟಾಪ್ಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಡಿ ಟಿ ಆರ್ ಕಂಪ್ಯೂಟರ್. ಡೆಸ್ಕ್ಟಾಪ್ ರಿಪ್ಲೇಸ್ಮೆಂಟ್ ಕಂಪ್ಯೂಟರ್ ಅನ್ನು ಡೆಸ್ಕ್ ನೋಟ್ಸ್ ಎಂದು ಕರೆಯಲಾಗುತ್ತದೆ. ಅಂದರೆ ಡೆಸ್ಕ್ಟಾಪ್ ಮತ್ತು ನೋಟ್ಬುಕ್ ಸಂಯೋಜನೆ. ಮುಂದಿನ ಪ್ರಶ್ನೆ, ಮದರ್ ಬೋರ್ಡ್ನ ಕೆಲಸವೇನು? ಇದು ತುಂಬ ಇಂಪಾರ್ಟೆಂಟ್. ಆಪ್ಷನ್ಸ್: ಎ, ಎಲ್ಲ ಘಟಕಗಳಿಗೆ ಶಕ್ತಿಯನ್ನು ಕಳಿಸುತ್ತದೆ. ಬಿ, ಎಲ್ಲ ಸರ್ಕ್ಯೂಟ್ಗಳು ಮತ್ತು ಘಟಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಸಿ, ಮಾಹಿತಿಯನ್ನು ಪ್ರದರ್ಶಿಸುತ್ತದೆ. ಡಿ, ಕಂಪ್ಯೂಟರ್ಗೆ ಏನು ಮಾಡಬೇಕೆಂದು ಹೇಳುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಎಲ್ಲ ಸರ್ಕ್ಯೂಟ್ಗಳು ಮತ್ತು ಘಟಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಮದರ್ ಬೋರ್ಡ್ ಎನ್ನುವುದು ಸಾಮಾನ್ಯ ಉದ್ದೇಶದ ಮೈಕ್ರೋ ಕಂಪ್ಯೂಟರ್ಗಳಲ್ಲಿ ಕಂಡುಬರುವ ಸರ್ಕ್ಯೂಟ್ ಬೋರ್ಡ್ ಆಗಿದೆ. ಇದು ಕೇಂದ್ರೀಯ ಸಂಸ್ಕರಣಾ ಘಟಕ ಮತ್ತು ಮೆಮೊರಿಯಂತಹ ಸಿಸ್ಟಮ್ನ ಹಲವು ನಿರ್ಣಾಯಕ ಎಲೆಕ್ಟ್ರಾನಿಕ್ ಘಟಕಗಳ ನಡುವೆ ಸಂವಹನವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಅನುಮತಿಸುತ್ತದೆ ಮತ್ತು ಇತರ ಬಾಹ್ಯ ಸಾಧನಗಳಿಗೆ ಕನೆಕ್ಟರ್ಗಳನ್ನು ಕೂಡ ಇದು ಒದಗಿಸುತ್ತದೆ. ಮುಂದಿನ ಪ್ರಶ್ನೆ, ಸ್ಥಿರ ರ್ಯಾಮ್ಗಾಗಿ ಶೇಖರಣಾ ಅಂಶ ಯಾವುದು? ಆಪ್ಷನ್ಸ್: ಎ, ಡಯೋಡ್. ಬಿ, ರೆಸಿಸ್ಟರ್. ಸಿ, ಕೆಪಾಸಿಟರ್. ಡಿ, ಫ್ಲಿಪ್ ಫ್ಲಾಪ್. ಸರಿಯಾದ ಉತ್ತರ ಆಪ್ಷನ್ ಡಿ, ಫ್ಲಿಪ್ ಫ್ಲಾಪ್. ಫ್ಲಿಪ್ ಫ್ಲಾಪ್ ಎನ್ನುವುದು ಬೈನರಿ ಡೇಟಾವನ್ನು ಸಂಗ್ರಹಿಸಲು ಬಳಸಬಹುದಾದ ಎರಡು ಸ್ಥಿರ ಸ್ಥಿತಿಗಳೊಂದಿಗೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಗಿದೆ. ಫ್ಲಿಪ್ ಫ್ಲಾಪ್ಗಳು ಮತ್ತು ಲ್ಯಾಚ್ಗಳು ಕಂಪ್ಯೂಟರ್ಗಳು ಮತ್ತು ಸಂವಹನಗಳಲ್ಲಿ ಬಳಸುವ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ಗಳ ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ಗಳಾಗಿವೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಪರಿಭಾಷೆಯಲ್ಲಿ ಲಾಗಿನ್ ಹೆಸರು ಮತ್ತು ಪಾಸ್ವರ್ಡನ್ನು ಪರಿಶೀಲಿಸಲು ಯಾವ ಪದವನ್ನು ಬಳಸಲಾಗುತ್ತದೆ? ಆಪ್ಷನ್ಸ್: ಎ, ಕಾನ್ಫಿಗರೇಷನ್. ಬಿ, ದೃಢೀಕರಣ. ಸಿ, ಪ್ರವೇಶಿಸುವಿಕೆ. ಡಿ, ಲಾಗಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ, ದೃಢೀಕರಣ. ದೃಢೀಕರಣವು ಸಾಮಾನ್ಯವಾಗಿ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡನ್ನು ಆಧರಿಸಿ ವ್ಯಕ್ತಿಯನ್ನು ಗುರುತಿಸುವ ಪ್ರಕ್ರಿಯೆಯಾಗಿದೆ. ದೃಢೀಕರಣವು ದೃಢೀಕರಣದಿಂದ ಭಿನ್ನವಾಗಿದೆ. ಮುಂದಿನ ಪ್ರಶ್ನೆ, ನಿಮ್ಮ ಕಂಪ್ಯೂಟರನ್ನು ನಿರ್ವಹಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಗತ್ಯ? ಆಪ್ಷನ್ಸ್: ಎ, ಡೇಟಾವನ್ನು ಬ್ಯಾಕಪ್ ಮಾಡಿ. ಬಿ, ಇನ್ಸ್ಟಾಲೇಷನ್ ಡಿಸ್ಕ್ಗಳನ್ನು ಆಯೋಜಿಸಿ. ಸಿ, ಆಂಟಿವೈರಸ್ ಮತ್ತು ಸ್ಪೈವೇರ್ ಸ್ಕ್ಯಾನ್ಗಳನ್ನು ರನ್ ಮಾಡಿ. ಆಪ್ಷನ್ ಡಿ, ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ. ಕಂಪ್ಯೂಟರ್ ಸಿಸ್ಟಮನ್ನು ನಿರ್ವಹಿಸಲು ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಡೇಟಾವನ್ನು ಬ್ಯಾಕಪ್ ಮಾಡಿ. ನಿಮ್ಮ ಕಂಪ್ಯೂಟರ್ನಿಂದ ಧೂಳನ್ನು ಸ್ವಚ್ಛಗೊಳಿಸಿ. ನಿಮ್ಮ ಕೇಬಲನ್ನು ಸ್ವಚ್ಛಗೊಳಿಸಿ. ನಿಮ್ಮ ಅನುಸ್ಥಾಪನಾ ಡಿಸ್ಕ್ಗಳನ್ನು ಆಯೋಜಿಸಿ. ಆಂಟಿವೈರಸ್ ಮತ್ತು ಸ್ಪೈವೇರ್ ಸ್ಕ್ಯಾನ್ಗಳನ್ನು ನಿಯಮಿತವಾಗಿ ರನ್ ಮಾಡಿ. ನಿಮ್ಮ ಸಾಫ್ಟ್ವೇರನ್ನು ಸ್ವಚ್ಛಗೊಳಿಸಿ. OS ಅನ್ನು ಸ್ವಚ್ಛಗೊಳಿಸಿ ಅದನ್ನು ನವೀಕರಿಸಬೇಕು. ಇದಿಷ್ಟು ಕೂಡ ಕಂಪ್ಯೂಟರ್ ಸಿಸ್ಟಮನ್ನು ನಿರ್ವಹಿಸಲು ತೆಗೆದುಕೊಳ್ಳಬೇಕಾದಂತಹ ಕ್ರಮ ಆಗಿದೆ. ಮುಂದಿನ ಪ್ರಶ್ನೆ, ಚಿಕ್ಕ ಆಡಿಯೋ ಮತ್ತು ವಿಡಿಯೋ ಫೈಲ್ಗಳಂತಹ ಅತಿ ಕಡಿಮೆ ಪ್ರಮಾಣದ ಡೇಟಾವನ್ನು ಸಂಗ್ರಹಿಸಲು ಬಳಸುವ ಶೇಖರಣಾ ಸಾಧನಕ್ಕೆ ಏನು ಹೆಸರಿಡಲಾಗಿದೆ? ಆಪ್ಷನ್ಸ್: ಎ, ಮ್ಯಾಗ್ನೆಟಿಕ್ ಕಾರ್ಡ್. ಬಿ, ಮ್ಯಾಗ್ನೆಟಿಕ್ ಟೇಪ್. ಸಿ, ಪಂಚ್ ಕಾರ್ಡ್. ಡಿ, ಆಪ್ಟಿಕಲ್ ಮಾರ್ಕ್ ರೀಡರ್. ಸರಿಯಾದ ಉತ್ತರ ಆಪ್ಷನ್ ಎ, ಮ್ಯಾಗ್ನೆಟಿಕ್ ಕಾರ್ಡ್. ಮ್ಯಾಗ್ನೆಟಿಕ್ ಕಾರ್ಡ್ ಎನ್ನುವುದು ಡೇಟಾವನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಒಂದು ರೀತಿಯ ಕಾರ್ಡ್ ಆಗಿದೆ. ಮ್ಯಾಗ್ನೆಟಿಕ್ ಕಾರ್ಡನ್ನು ಕೆಲವೊಮ್ಮೆ ಸ್ವೈಪ್ ಕಾರ್ಡ್ ಅಥವಾ ಮ್ಯಾಗ್ಸ್ಟ್ರೈಪ್ ಎಂದು ಕರೆಯಲಾಗುತ್ತದೆ. ಮ್ಯಾಗ್ನೆಟಿಕ್ ಕಾರ್ಡ್ಗಳನ್ನು ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ಗಳು, ಗುರುತಿನ ಚೀಟಿಗಳು ಮತ್ತು ಸಾರಿಗೆ ಟಿಕೆಟ್ಗಳಲ್ಲಿ ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ನಿರ್ವಾಣ ಗ್ರಾಫಿಕಲ್ ಎಡಿಟರ್ಗೆ ಯಾವ ಪದವನ್ನು ಬಳಸಲಾಗುತ್ತದೆ? ಆಪ್ಷನ್ಸ್: ಎ, ನೆಡಿಟ್. ಬಿ, ಆಟೋಜಿಪ್. ಸಿ, ವಿನ್ಜಿಪ್. ಡಿ,
ನರ್ವ್ ಎಡಿಟ್. ಸರಿಯಾದ ಉತ್ತರ ಆಪ್ಷನ್ ಎ ನೆಡಿಟ್. ನೆಡಿಟ್ ಅನ್ನು ನಿರ್ವಾಣ ಸಂಪಾದಕ ಎಂದೂ ಕರೆಯಲಾಗುತ್ತದೆ. ಇದು ಎಕ್ಸ್ ವಿಂಡೋ ಸಿಸ್ಟಮ್ಗಾಗಿ ಚಿತ್ರಾತ್ಮಕ ಪಠ್ಯ ಸಂಪಾದಕವಾಗಿದೆ. ಮೂಲ ಕೋಡನ್ನು ಸಂಪಾದಿಸಲು ಇದನ್ನು ಪ್ರಾಥಮಿಕವಾಗಿ ಬಳಸಲಾಗುತ್ತದೆ. ಇದಿಷ್ಟು ಈ ದಿನದ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.